ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ. ನಾವು ಇವತ್ತು ಏನೇನು ಮಾಡಿವತ್ತಂದರೆ ಕೆಲಸ ಮಾರ್ನಿಂಗ್ ಎದ್ದು ಮಲ್ಚಿಂಗ್ ಹಾಕಿ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಆಮೇಲೆ ಮಾರ್ಕೆಟ್ಗೆ ಹೋಗಿ ಟೊಮೆಟೊ ಹಾಕಿ ಆಮೇಲೆ ಈಗ ವಾಪಸ್ ಬಂದು ಈಗ ಈ ಹಿರಿಕೆ ಫಾರ್ಮ್ ರಿಮೂವ್ ಮಾಡತ್ತೀವಿ. ಸೊ ನೋಡ್ಬೋದು ನಮ್ಮ ಶಿವನಿಂಗ, ನಮ್ಮ ಬಸ್ಸು ಕಕ್ಕ, ನಮ್ಮ ಸೂರು, ಇನ್ನೂ ಇಬ್ಬರು ಬಂದರು, ಮಹೇಶ ಮತ್ತು ಬಸ್ಸು ಕಕ್ಕ. ಅವ್ರ ಇನ್ನೊಂದು ಫಾರ್ಮ್ ರೆಡಿ ಮಾಡತ್ತಾರೆ, ಹಿರಿಕೆ ಪ್ಲಾಟ್ ಇದ್ದಲ್ಲ. ಸೊ ಆ ಫಾರ್ಮ್ ನಾಳೆ ಮಲ್ಚಿಂಗ್ ಹಾಕ್ಬೇಕಾಗೈತಿ. ಸೊ ಈಗ ಒಂದು ಎಕರೆ ಪ್ಲಾಟ್ ಏನಿತ್ತಲ್ಲ ಅದು ಮಲ್ಚಿಂಗ್ ಹಾಕಿ ಮುಗಿಸಿವಿ. ಅದು 30 ಗುಂಟೆ ಐತಿ. ಒಂದು ಎಕರೆಕ್ಕಿಂತ ಸ್ವಲ್ಪ ಕಮ್ಮಿ ಐತಿ. ಇನ್ನೊಂದು ಎಕರೆ ಪ್ಲಾಟ್ ಏನೈತಿ ಹಿರಿಕೆ ಇದೆ, ಆ ಪ್ಲಾಟಿಗೆ ನಾಳೆ ಮಲ್ಚಿಂಗ್ ಹಾಕೋರಿದ್ವಿ. ಸೊ ಅದಕ್ಕೆ ಅಲ್ಲಿ ರೆಡಿ ಮಾಡತ್ತಾರೋ. ಇವತ್ತು ಕಂಪ್ಲೀಟ್ ಆಗೈತೆ ಕೆಲಸ. ಅದ ನಮ್ಮ ಶಿವನಿಂಗ್ ಮಾವ ಏನೈತಿ ತಂತಿ ಸುತ್ತಾನು. ಟೈಮ್ ಆಗೈತಿ ಈಗ 11:30. ಸೊ ಇದಷ್ಟು ಮುಗಿಸಿ ಹೋಗ್ತಾರೀಗ ನೆಕ್ಸ್ಟ್. ಆಮೇಲೆ ಇದನ್ನು ನಾಳೆ ಅಥವಾ ನಾಡಿದ್ದ ಈಗ ಬೆಳ್ಳಿ ತೆಗೆದು ಹೊರಗೆ ಹಾಕ್ತೀವಿ. ಅದಕ್ಕೇನೋ ಟೈಮ್ ಐತಿ ಈ ಪ್ಲಾಟ್ ರೆಡಿ ಮಾಡೋಕ್ಕೆ. ಸದ್ಯಕ್ಕೇನು ಇದು ಅವಸರ ಇಲ್ಲ. ಈಗೇನು ಪ್ಲಾಂಟೇಶನ್ ಮಾಡತ್ತೀವಲ್ಲ ಅವೆರಡು ಫಾರ್ಮ್ ರೆಡಿ ಮಾಡಿ ಆಮೇಲೆ ಇದನ್ನು ಗಳೆ ಹೊಡೆದು 1 ತಿಂಗಳು ಬಿಟ್ಟು ಸ್ವಲ್ಪ ರೆಸ್ಟ್ ಕೊಟ್ಟು ಆಮೇಲೆ ಈ ಪ್ಲಾಂಟೇಶನ್ ಮಾಡ್ಬೇಕು ಅನ್ನೋದೈತಿ. ಸೊ ನೋಡು ಏನಾಗತ್ತಂತೇಳಿ. ಈಗ ನಿಮಗೆ ಇನ್ನೊಂದು ಫಾರ್ಮ್ ಏನು ರೆಡಿ ಮಾಡತ್ತೀವ ನಾಳೆ ಮಲ್ಚಿಂಗ್ ಹಾಕೋದ ಆ ಫಾರ್ಮ್ ತೋರಿಸ್ತೀನಿ ಬರ್ರಿ. ಇವ್ರದ್ದು ಕೆಲಸ ಮುಗಿಯಕ್ಕೆ ಬಂದೈತಿ. ಈಗ ಈ ಕಡೆ ಎಲ್ಲ ಮಲ್ಚಿಂಗ್ ತೆಗೆದು ಪೈಪ್ ತೆಗೆದು ರಿಮೂವ್ ಮಾಡಿಬಿಟ್ಟಿವಿ. ಸೊ ಇದ್ರೂ ಆ್ಯಸಿಡ್ ಒಳಗೆ ಕ್ಲೀನ್ ಮಾಡ್ತೀವಿ ಸಲ ಡ್ರಿಪ್ಪ. ನಾವು ಜಾಸ್ತಿ ಬೋರ್ ನೀರು ಯೂಸ್ ಮಾಡ್ತೀವಲ್ಲ. ಸೊ ಅದಕ್ಕೆ ಈ ರೀತಿ ಇರ್ತಾವೆ ನೋಡ್ರಿ. ನೀರು ಬಿದ್ದು ಯಾವ ಥರ ಬೂಸ್ರು ಮಾಡ್ತೀವಲ್ಲ ಹೋಲ್ ಹಾಕೋದು ಅಂತಂದ್ರೆ ನೀರು ಬೀಳಿ ಅಂತಂದ್ರೆ ನಾವು ಹಂಗೆ ಪ್ಲಾಂಟೇಶನ್ ಮಾಡಿದ್ವಿ ಅಂದ್ರೆ ನಮ್ಗೆ ಬೆಳೆ ಸರಿಯಾಗಿ ಬರೋಂಗಿಲ್ಲ. ಆ್ಯಸಿಡ್ ಹಾಕಿದಂದ್ರೆ ಎಲ್ಲ ಫುಲ್ ಏನು ಹೋಲ್ ಇರ್ತಾವಲ್ಲ ಡ್ರಿಪ್ ಎಲ್ಲ ಕ್ಲೀನ್ ಆಗಿಬಿಡ್ತಾವೆ. ಸೊ ಇಳುವರಿ ಅವಾಗ ಚಲೋ ಬರ್ತೈತಿ. ಹೆಂಗೈತಿ ನೋಡ್ರಿ ನಮ್ಮ ಕೆಲಸ. ಹೆಂಗಂತೀರಿ? ನಮ್ಮ ಅಪ್ಪ ನಮ್ಮ ಗಾಡಿ ತೊಗೊಂಬಂದಾರ ನೋಡ್ರಿ, R15. ಯಾವ ರೀತಿ ಕಾಣಿಸದಾರ ಮಸ್ತ್ ನೋಡ್ರಿ. ಈ ಗಾಡಿ ತೊಗೊಂಡು ಅಪ್ಪ ಬಂದ್ರಂದ್ರೆ ಫುಲ್ ಖುಷಿ ಆಗ್ಬಿಡ್ತೈತೆ. ಸೊ ನಮ್ಮ ಮನ್ಯಾಗಿಂದ ಹಳಿ ಗಾಡಿ ತೊಗೊಂಡು ನಾ ಬಂದಿದ್ದೆ. ಅವರು ನನ್ನ ಗಾಡಿ ತೊಗೊಂಡು ಹೊಲಕ್ಕೆ ಬಂದಿದ್ದರು. ಅದಕ್ಕೆ ಈಗ ಅವ್ರ ಗಾಡಿ ತೊಗೊಂಡು ಹೊಲಕ್ಕೆ ಹೊಂಟಾರ. ನೆಕ್ಸ್ಟ್ ನೋಡೋಣ. ಇದೇ ನೋಡ್ರಿ ಗೈಸ್, ನಾ ಫಾರ್ಮ್ ರೆಡಿ ಮಾಡತ್ತಿದ್ದೆ ಅಂತ ಹೇಳಿದಲ್ಲ. ಇದ್ರಾಗ ನಾನು ತಿಪ್ಪಿಗೆ ಹಾಕೊಂಡು ಫಾರ್ಮ್ ರೆಡಿ ಮಾಡಿಬಿಟ್ಟಿನಿ. ಇಲ್ಲಿ ನಮ್ಮ ಬಸ್ಸು ಕಕ್ಕ ಮತ್ತು ಮಹೇಶ್ ಕಕ್ಕ ಡ್ರಿಪ್ ಹಾಕಿ ತೊಗೊಂಬರತ್ತಾರ. ನಾಳೆ ಇದನ್ನು ಹಸಿಡೊಳಗೆ ಕ್ಲೀನ್ ಮಾಡ್ಬೇಕಾಗಿತ್ತು. ಸೊ ಅದಕ್ಕೆ ಇಲ್ಲ ತಮ್ಮ ಕಡೆ ಸ್ಟಾಕ್ ಮಾಡತ್ತಿ. ಇದೆಲ್ಲ ಬಿಚ್ಚಿ ಫುಲ್ ಈ ಕಡೆ ಒಂದು ಲೈನ್ದಾಗ ಹೋದಿನಿ ಅಂತಂದ್ರೆ ಹಸಿಡನ್ನ ಕ್ಲೀನ್ ಮಾಡೋಕೆ ಅನುಕೂಲ ಆಕತಿ. ಅದು ನಿಮ್ಗೆ ನಾಳೆ ವಿಡಿಯೋದಾಗ ತೋರಿಸ್ತೀನಿ ನಿಮ್ಗೆ ಬ್ಲಾಗ್ದಾಗ. ಈಗ ನಮ್ಮ ಲೇಬರ್ಸ್ ಕಡೆ ಹೋಗಿ ಏನು ಮಾಡತ್ತಾರೆ ನೋಡಿ, ನಾವು ತೋರಿಸ್ತೀನಿ ನಿಮ್ಗೆ ಏನು ಮಾಡತ್ತಾರೆ ಅಂತೇಳಿ. ನಾನು ನೋಡೀನಿ, ನಿಮಗೆ ತೋರಿಸ್ಬೇಕು. ಸೊ ಏನೈತಿ 5 ಫುಟ್ ಸಾಲದ ಇವು. ಇದ್ರಾಗ ಒಳಗೆ ತಿಪ್ಪಿ ಗೊಬ್ಬರ ಮತ್ತು DAP, ಪೊಟ್ಯಾಷ್, ಆಮೇಲೆ ಜಿಂಕ್, ಫೆರಸ್, ಮ್ಯಾಗ್ನೀಸ್, ಬೋರಾನ್, ಮ್ಯಾಗ್ನೀಸಿಯಮ್ ಸಲ್ಫೇಟ್ ಇವೆಲ್ಲ ಹಾಕ್ಕೊಂಡು ನ್ಯೂಟ್ರಿಯೆಂಟ್ಸ ಬೆಡ್ ಸಪ್ಲೈ ಮಾಡತ್ತೀವಿ. ಬೇವಿನ ಹಿಂಡಿ ಇಷ್ಟು ಹಾಕ್ಕೊಂಡು ಬೆಡ್ ಸಪ್ಲೈ ಮಾಡಿ ಇದಕ್ಕೆ ಮೇಲೆ ಡ್ರಿಪ್ ಹಾಕ್ಕೊಂಡು ಆಮೇಲೆ ಮಲ್ಚಿಂಗ ಹಾಕ್ತೀವಿ. ಸೊ ಈ ಫಾರ್ಮ್ನಾಗ ನಾವು ಪ್ಲಾಂಟೇಶನ್ ಮಾಡತ್ತಿದ್ದ ಒಂದು ಸಾಲ ಸೌಂತೆ ಬಳ್ಳಿ, ಒಂದು ಸಾಲ ಟೊಮೆಟೊ. ಇದ್ರ ಹಿಂದೆ ಈ ಮುಂಚೆ ಈ ಥರ 2 ಬ್ಯಾಚ್ ಪ್ಲಾಟ್ ತೆಗೆದೀನಿ. ಇಲ್ಲಿ ನೋಡ್ರಿ ಯಾವ ಥರ ಬೆಡ್ ಮಾಡತ್ತಾರ. ಸೊ ಈ ಸಾಲಲ್ಲಿ ಬಿಟ್ಟಿರ್ತೀವಲ್ಲ ಇದ್ರಾಗ ಒಳಗೆ ಗೊಬ್ಬರ ಹಾಕ್ಕೊಂಡಿರ್ತೀವಿ. ಗೊಬ್ಬರ ಹಾಕಕ್ಕನ ಹಿಂಗೆ 2 ಹಂಚಿ ಏರ್ಸಿರ್ತೀವಿ. ಇನ್ನು ಗೊಬ್ಬರ ಹಾಕ್ಕೊಂಡು 2 ಕಡೆ ಮಣ್ಣು ಏನು ಮಾಡ್ತೀವಿ ಅಂದ್ರೆ ಒಳಗೆ ನುಗ್ಸಿದಂತಂದ್ರೆ ಆ ಗೊಬ್ಬರ ಮಣ್ಣಾಗ ಮುಸ್ತೈತಿ. ಸೊ ಈ ಗೊಬ್ಬರ ಮಣ್ಣಾಗ ಮುಸ್ತಂದ್ರೆ ಕೆಲಸ ಚಲೋ ಮಾಡ್ತೈತಿ. ಸೊ ಈ ಥರ ಏನು ಚಿಪ್ಪಡಿ ಕಸ ಕಡ್ಡಿ ಏನು ಬರ್ತಾರೋ ಅದನ್ನ ತೆಗೆದು ಹೊರಗಿದ್ದಾರೆ. ಏನು ಮೇನ್ ಇರ್ತೈತಿಲ್ಲ ಗೊಬ್ಬರ ಅದನ್ನ ಮುಸ್ತಾರೋ. DAP, ಪೊಟ್ಯಾಷ್ ಹಾಕಿ ನೋಡ್ಬೋದು. ಇಲ್ಲಿ ಕಾಣಿಸ್ತೈತೆ ನಮಗೆ ಬೇವಿನ ಹಿಂಡಿ, ಆಮೇಲೆ ನ್ಯೂಟ್ರಿಕಿಟ್ಟ. ಈಗ ಈ ಥರ ಬೆಡ್ ಸಪ್ಲೈ ಮಾಡಿರಿ ಅಂತಂದ್ರೆ ಮಲ್ಚಿಂಗ್ ಹಾಕಕ್ಕೆ ಕರೆಕ್ಟ್ ಸಫಿಷಿಯೆಂಟ್ ಆಕೈತಿ. ಹಂಗೆ ಡೈರೆಕ್ಟ್ ನಾವು ಹಾಕಕ್ಕೆ ಹೋದ್ವಿ ಅಂದ್ರೆ ಮಲ್ಚಿಂಗ್ ಕರೆಕ್ಟಾಗಿ ಸೆಟ್ ಆಗಂಗಿಲ್ಲ. ಸೊ ಈ ಥರ ಬೆಡ್ ಸಪ್ಲೈ ಮಾಡಿದೆ ಅಂತಂದ್ರೆ ಮಲ್ಚಿಂಗ್ ಭಾಳ ಚಂದ ಕೊಂಡಿರ್ತೈತಿ. ಈ ಕಡೆ ನೋಡ್ರಿ, ಇಲ್ಲಿ ನಮ್ಮ ಮನೆ ಬಾಜುದವ್ರು ರೈತರ ಸವಂತಿ ಬಳ್ಳಿ ಹಾಕ್ಯಾರು. ಎಷ್ಟು ಚಂದ ಬಂದೈತಿ. ಬಿಸಿಲಂತೂ ಒಟ್ಟೆ ಎಲ್ಲ. ಸೊ ಬಿಸಿಲಿರಲಿ ಅಂದ್ರೆ ಏನಾಕೈತಿ, ಎಲ್ಲ ಕ್ರಾಪ್ಗಳಿಗೆ ಫ್ಲವರ್ ಡ್ರಾಪ್ ಆಗೋದು, ಇದ್ದಿದ್ದ ಕಾಯಿ ಹುಳ ಆಗೋದು, ಕೀಡೆ ಆಗೋದು. ಸೊ ಈ ಥರ ನಾನಾ ಥರದ ಒಂದು ರೋಗಗಳು ಬರ್ತಾವೆ. ಅದಕ್ಕೆ ಬಿಸಿಲು ಬಿತ್ತಪ್ಪ ಅಂತಂದ್ರೆ ಫ್ಲವರಿಂಗ್ ಜಾಸ್ತಿ ಆಕೈತಿ. ಇಲ್ಲಾಂದ್ರೆ ಅಷ್ಟು ಎಲ್ಲ ಔಷಧ ಮ್ಯಾಗನ ಕೆಲಸ ಮಾಡ್ತೀವಿ ಅಂತಂದ್ರೆ ಆಗಂಗಿಲ್ಲ. ಎಷ್ಟು 100% ಎಫರ್ಟ್ಸ್ ಹಾಕಿರೂ ನೇಚರ್ದು ಒಂದು ಸ್ವಲ್ಪ ಏನರ ಬೇಕು. ಇಲ್ಲೊಂದು ಮೇಳ ಐತೆ ನೋಡ್ರಿ. ಇವತ್ತು ಆ್ಯಕ್ಚುಲಿ ಕರಿಯೋಗಿ ಬಂದಿಲ್ಲ, ಯಾಕೋ ಸೂಟಿ ಮಾಡ್ಯಾರ. ನನಗೂ ಏನು ಗೊತ್ತಿಲ್ಲ ಯಾಕೆ ಸೂಟಿ ಮಾಡ್ಯಾರ ಅಂಥೇಳಿ. ಕರಿಯೋಗಿ ಹಾಕ್ಬಿಟ್ಟಾಳೆ ಇವತ್ತು. ಮೀಟಿಂಗ್ ಐತತ್ತ ಹಂಗೆ ನೋಡ್ರಿ. ನಮ್ಮಂತ ನಮಗೆ ಮೀಟಿಂಗ್ ಇಲ್ಲ ಆಗ್ಯಾವ. ಮಾಡ್ತಂದ್ರೆ ಇಂಥವ್ರಿಗೆ ಮೀಟಿಂಗ್ ಸಿಗತ್ತಾವ. ಹೆಂಗೆ ಮಾಡೋಣ ಹೇಳ್ರಿ. ನೋಡಲ್ಲ ಸಾಲೆ ಆಗತ್ತೆ ಮಾತು, ಅದು ಸಣ್ಣದಾಗದಲ್ಲ ಮತ್ತು. ಸೊ ಗೈಸ್ ನೋಡ್ರಿ, ಈಗ ಫಾರ್ಮ್ ಯಾವ ರೀತಿ ಕಾಣಿಸ್ತದ. ಇನ್ನು ಇದ್ರಕ್ಕೆ ಮಲ್ಚಿಂಗ್ ಏನು ಹಾಕಿಲ್ಲ, ಡ್ರಿಪ್ಪು ಹಾಕಿಲ್ಲ.
ಹಾಕಿದ್ಮೇಲೆ ನಮಗೆ ಇದಕ್ಕಿಂತ ಮಸ್ತ್ ಕಾಣಿಸ್ತೈತಿ. ಪ್ಲ್ಯಾಂಟೇಷನ್ ಆಗಿ ಒಂದು 15 ಡೇಸ್ ಆದಮೇಲೆ ಅವಾಗ ಇದಕ್ಕಿಂತ ಇನ್ನೂ ತೀರಕ್ಕೆ ಮಸ್ತ್ ಕಾಣಿಸ್ತೈತಿ. ಅವಾಗ ತೋರಿಸಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಪ್ಲಾಟ್ ಕಾಣಿಸ್ತದೆ ಅಂತೇಳಿ, ಏನೇನು ಕೆಲಸ ಮಾಡೀನಿ, ಎಷ್ಟು ವೇಸ್ಟ್ ಮಾಡೀನಿ ಅಂತೇಳಿ. ಓಕೆ ಗೈಸ್, ಟೈಮ್ ಈಗ 4:15 ಆಗೈತಿ. ನಮ್ಮ ಹೊಲಕ್ಕೆ ಬಂದು ಹೋಲಾಕಕ್ಕೆ ಮಲ್ಚಿಂಗ್ ಪೇಪರ್ಗೆ ಹೋಲಾಕಿ ಟೊಮೆಟೊ ಪ್ಲ್ಯಾಂಟೇಷನ್ ಮಾಡೋಕೆ ಹೋಗೈತಿ. ಪ್ಲ್ಯಾಂಟ್ಸು ಬಂದಾವ, ತೋರಿಸ್ತೀನಿ ಬರ್ರಿ ನಿಮ್ಗೆ. ನೋಡ್ರಿ ನಮ್ಮ ಈಗೆಲ್ಲ ಹೋಲಾಕತ್ತೀವಿ ನೋಡ್ರಿ ಈ ರೀತಿ ಧೋನಿ ಪೈಪಿಂದ. ಈ ಕಡೆ ನಮ್ಮ ಮರಿಷನ್ ಐತಿ, ಈ ಕಡೆ ನಮ್ಮ ಟೊಮೆಟೊ ಮತ್ತು ಚಿಲ್ಲಿ ಐತಿ. ಫಾರ್ಮ್ನಾಗ ಕಸ ತೆಗಿತಾರ. ಸೊ ಇದನ್ನು ನಾಳೆ ಬೆಳಿಗ್ಗೆ ಪ್ಲ್ಯಾಂಟೇಷನ್ ಮಾಡೋಕೆ ಪ್ಲ್ಯಾಂಟ್ಸ್ ಬಂದ ನೋಡ್ರಿ. ಟೊಮೆಟೊ ಪ್ಲ್ಯಾಂಟ್ಸ್ ಅಂತ ಫುಲ್ ಹೆಲ್ತಿ ಅದಾವೆ, ಗುಡ್ ಕ್ವಾಲಿಟಿ ಸಸಿ ಅದಾವೆ. ಸೊ ಇದು ವೆರೈಟಿ ನೆಕ್ಸ್ಟ್ ನಾಳೆ ವಿಡಿಯೋದಾಗ ಹಾಕಿ ನಿಮ್ಗೆ. ಆಮೇಲೆ ಕೊತ್ತಂಬರಿ ಏನಾಗೈತಿ ಫುಲ್ ಫ್ರೇ ಡೌನ್ ಆಗಿಬಿಟ್ಟೈತಿ, ಅದಕ್ಕೆ ಕೀಳಕ್ಕೆ ಹೋಗಿಲ್ಲ. ಕಸ ಏನು ತೆಗಿತೀವಲ್ಲ ಅದ್ರ ಜೊತೆ ಅದಕ್ಕಿಂತ ಅದೇ ಸಾಲಿನ ಹೋಗ್ಬಿಡ್ತೀವಿ, ಗೊಬ್ಬರ ಆಗ್ಬಿಡ್ತೈತಿ. ಕೊತ್ತಂಬರಿದ ಕಿತ್ತು ಮಣ್ಣು ಹೋಗ್ತೀವಿ ಅಂತಂದ್ರೆ ಮಣ್ಣು ಫಲವತ್ತತೆ ಜಾಸ್ತಿ ಆಕತಿ, ಚಲೋ ಆಕತಿ. ಹೆಂಗತಿ ಮಾವು? ನಿಮ್ಮ ಮಾವೇನೋ ಹುಡುಕಾಡತಾನೋ. ಸೊ ಹಾಂ ಹಾಂ